ಎಲ್ಲ ಅರ್ಥ ಮಾಡ್ಕೊಂಡು ನಾವು ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು, ಈಕ್ವಾಲಿಟಿ ಇನ್ ಗ್ರೋತ್ ಅನ್ನೋದನ್ನಾಗ್ಲಿ ಈ ತರ ಅಡ್ರೆಸ್ ಮಾಡ್ಬೇಕಾಗತ್ತೆ ಫೆಮಿನಿಸಮ್. ಸೊ ಪ್ರಾಬ್ಲಮ್ ಯಾವತ್ತು ಒಂದೇ ಕಡೆ ಇದೆ ಅಂತ ಅಲ್ಲ, ಎರಡೂ ಕಡೆನೂ ಫ್ರಿಕ್ಷನ್ ಇದೆ, ಎರಡೂ ಕಡೆನೂ ಪ್ರಾಬ್ಲಮ್ ಇದೆ. ಲಾ ಪೇಟ್ರಿಯಾರ್ಕಿಕಲ್ ಸೊಸೈಟಿ ಆಗಿತ್ತು, ಸೊ ಹುಡುಗರ ಪರವಾಗಿ ಸೊಸೈಟಿನೇ ನಿಲ್ತಿತ್ತಲ್ಲ. ಸಮಾಜದಲ್ಲಿ ಒಬ್ಬ ಹುಡುಗಿನೇ ನಾವು ದೋಷಿಯಾಗಿ ನೋಡ್ತಿದ್ವಿ ಹೊರತು ಹುಡುಗನ್ ದೋಷಿ ಯಾವತ್ತು ನೋಡಿರ್ಲಿಲ್ಲ. ಈ ತರ ಸಂದರ್ಭ ಇದ್ದಿದ್ ಕಾರಣ ಲಾ ಹುಡುಗಿಯರಿಗೆ ಫೇವರ್ ಅಲ್ಲಿ ಬಂತು. ಇವರು ಸಿನ್ಸ್ ವಿಕ್ಟಿಮ್ ಆಗಿದ್ರು ಸ್ಟಾರ್ಟಿಂಗ್ ಇಂದ, ಸೊ ಇವರಿಗೆ ಕಾಪಾಡೋದಕ್ಕೆ, ಇವ್ರನ್ನ ಎದ್ ನಿಲ್ಸೋದಕ್ಕೆ ಲಾ ನಿಂತ್ಕೊಳ್ತು. ಲಾ ಹುಡುಗಿರ್ ಪರವಾಗಿ ಎಲ್ಲಾ ರೀತಿ ಲಾಸ್ ಹುಡುಗಿರ್ ಪರವಾಗಿ ಬರೆದ್ರು. ಈಗ ಆ ಒಂದು ಲಾ ಆಗಿರಬಹುದು, ಎಲ್ಲಾ ರೀತಿ ನಮಗೆ ಇರುವಂತ ಹೆಲ್ಪ್ ಇಂದ ಹುಡುಗಿರ್ ನಿಂತಿದ್ದಾರೆ, ಹುಡುಗಿರು ಸಮಾನತೆಯಿಂದ ಈಕ್ವಲ್ ಫೈಟ್ ಕೊಡ್ತಿದ್ದಾರೆ. ಬಟ್ ಈಗ ಏನಾಗ್ತಿದೆ, ಹುಡುಗರು ಆ ಮೈಂಡ್ ಸೆಟ್ ಇಂದ ಹೊರಗೆ ಬರೋದಕ್ಕೆ ಆಗ್ತಿಲ್ಲ. ಇವ್ರು ಅರ್ಥ ಮಾಡ್ಕೊಳ್ತಿಲ್ಲ, ಸಮಾಜ ಈ ತರ ಇದ್ದಿದ್ರಿಂದ ಹುಡುಗಿರ್ಗೆ ಈ ತರ ಲಾ ಫೇವರ್ ಆಯ್ತು, ಸೊ ಹುಡುಗಿರುನು ಬೆಳಿತಿದ್ದಾರೆ. ಹುಡುಗಿರ್ ಬೆಳಿಬೇಕು, ಎಲ್ಲರೂ ಬೆಳಿಬೇಕು, ನೀವು ಬೆಳಿತಿದ್ದೀರಿ. ಸೊ ನಾವು ಬೆಳಿತಿದ್ದಾಗ ಒಂದು ಈಕ್ವಲ್ ಗ್ರೌಂಡ್ ಅನ್ನ ಕ್ರಿಯೇಟ್ ಮಾಡ್ಬೇಕೇ ಹೊರ್ತು ನಮ್ಮ ಮೇಲೆ ಅತ್ಯಾಚಾರ ಮಾಡ್ತಿದ್ದೀರಿ ಅಂತ ಹೇಳಿ ನೀವು ಅದನ್ನ ಸ್ಪೆಷಲ್ ವಿಕ್ಟಿಮೈಸ್ ಆಗ್ತಿದ್ದೀರಿ. ಎರಡೂ ಕಡೆಗೂ ನ್ಯಾಯ ಮಾತನಾಡ್ಲೇಬೇಕು.